ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಮನೆಗೆ ಬಂದಿರುವಂತ ಗೆಸ್ಟ್ ಗಳ ಬಗ್ಗೆ ಹೊರಗಡೆ ತುಂಬಾನೇ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದೆ. ಇದ್ರ ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಯಾದ ಗಿಲ್ಲಿ ಬಗ್ಗೆನೂ ಕೂಡ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ನಾವು ಈ ಒಂದು ಬಿಗ್ ಬಾಸ್ ನ ನಿನ್ನೆ ಮೊನ್ನೆಯಿಂದ ನೋಡ್ಕೊಂಡ್ ಬರ್ತಾ ಇಲ್ಲ, ಕಳೆದ 12 ಸೀಸನ್ ಇಂದ ನೋಡ್ಕೊಂಡ್ ಬರ್ತಾ ಇದೀವಿ. ಅವರು ಕೊಡುವಂತ ಟಾಸ್ಕ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಚಾಲೆಂಜಸ್ ಆಗಿರ್ಬೋದು, ನಮ್ಗೇನು ಹೊಸ್ತಲ್ಲ. ಈ ಒಂದು ಟಾಸ್ಕ್ ಗಳನ್ನ ನೋಡಿ ನಾವು ಬೈಕೊಂಡು ಇದೀವಿ ಅಂಡ್ ಎಂಟರ್ಟೈನ್ಮೆಂಟ್ ತಗೊಂಡಿದೀವಿ. ಅದೆಲ್ಲ ಇದ್ರೇನೆ ಈ ಒಂದು ಬಿಗ್ ಬಾಸ್ ನೋಡೋದಕ್ಕೆ ಮಜಾ ಅಂತ ಹೇಳ್ಬೋದು. ಈಗ ಬಿಗ್ ಬಾಸ್ ಎಷ್ಟು ಮುಖ್ಯ ಆಗುತ್ತೆ, ಅದೇ ರೀತಿ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಈ ಒಂದು ಕ್ಯಾಪ್ಟನ್ಶಿಪ್ ಬೇಕಂತಂದ್ರೆ ಅಲ್ಲಿರುವಂತ ಎಲ್ಲಾ ಸ್ಪರ್ಧಿಗಳು ತುಂಬಾ ಸೀರಿಯಸ್ ಆಗಿ ಈ ಒಂದು ಟಾಸ್ಕ್ ನ ಆಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಬಿಗ್ ಬಾಸ್ ಅವರು ಇವಾಗ ಕೊಟ್ಟಿರುವಂತದ್ದು ಬಿಗ್ ಬಾಸ್ ಮನೆನ ಬಿಬಿ ಪ್ಯಾಲೇಸ್ ಆಗಿ ಕನ್ವರ್ಟ್ ಮಾಡಿ 5 ಜನ ಗೆಸ್ಟ್ ಗಳನ್ನು ಕೂಡ ಕಳ್ಸಿದ್ದಾರೆ. ಇವ್ರಿಗೆ ಕೊಟ್ಟಿರುವಂತ ಅಡ್ವಾಂಟೇಜಸ್ ಬಂದು ಅವರು ಬಿಗ್ ಬಾಸ್ ಸ್ಪರ್ಧಿಗಳಿಂದ ಸರ್ವಿಸ್ ನ ತಗೊಬೇಕಾಗುತ್ತೆ, ಎಂಟರ್ಟೈನ್ಮೆಂಟ್ ನ ತಗೋಬೇಕಾಗುತ್ತೆ. ಅವ್ರಿಗೆ ಏನ್ ಬೇಕು ಎಲ್ಲಾ ಸರ್ವಿಸ್ ಕೂಡ ತಗೋಬೇಕಾಗುತ್ತೆ. ಸೊ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅಂತ ಇವ್ರು ಎಂಟರ್ಟೈನ್ಮೆಂಟ್ ತಗೊಂಡಿರೋ ಪ್ರತಿಯಾಗಿ ಇವರು ಕಾಯಿನ್ಸ್ ಗಳನ್ನು ಕೂಡ ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ಮೈನ್ ಆಗಿ ಬಂದು ನಾವು ಟಾಸ್ಕ್ ರೀತಿ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಮೈನ್ ಆಗಿರುವಂತದ್ದು ಕ್ಯಾಪ್ಟನ್ಶಿಪ್. ಸೊ ಎಲ್ರು ಹೇಳ್ತಾರೆ, ಹೊರಗಡೆ ಹೇಳ್ತಾರಂತದ್ ಮಾತು, ಇವರು ಗೆಸ್ಟ್ ಗಳಾಗಿ ಬಂದಿರುವಂತವ್ರದ್ದು ತುಂಬಾನೇ ಅತಿ ಆಗ್ತಾ ಇದೆ. ಅವ್ರು ಹೇಳ್ದಂಗೆ ಏನಕ್ಕೆ ಕೇಳ್ಬೇಕು, ಅವ್ರು ಹೇಳಿದ್ದೆಲ್ಲ ಏನಕ್ಕೆ ಅನ್ಕೊಂಡ್ ಕೇಳ್ಕೊಂಡಿರ್ಬೇಕು ಅಂದ್ರೆ ಗೆಸ್ಟ್ ಗಳು ತುಂಬಾನೇ ಅತಿಯಾಗಿ ಆಡ್ತಾ ಇದಾರೆ, ನಾವ್ ಅವ್ರ ಮಾತನ್ನ ಕೇಳಲ್ಲ ಅಂತ ಇವ್ರು ವಾದ ಮಾಡ್ಕೊಂಡ್ ಕುತ್ಕೊಬಿಟ್ರೆ ಅವ್ರು ಬಿಗ್ ಬಾಸ್ ಮನೆಗ್ ಬಂದು ಬಿಗ್ ಬಾಸ್ ಮಾತನ್ನು ಕೇಳುವಂತ ಅವಶ್ಯಕತೆನೇ ಇರಲ್ಲ. ಸೊ ಇದೊಂದು ರಿಯಾಲಿಟಿ ಶೋ ಆಗಿರೋದ್ರಿಂದ ಅವರ ಒಂದು ಏನು ಪೇಷನ್ಸ್ ನ ಚೆಕ್ ಮಾಡುವಂತ ಲೆವೆಲ್ಗೆ ಕೂಡ ಬಿಗ್ ಬಾಸ್ ಕಳಿಸ್ತಾರೆ. ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಇವರು ಒಂದು ಟಾಸ್ಕ್ ನ ಗೆಲ್ಲೋದೇ ಈ ಒಂದು ಬಿಗ್ ಬಾಸ್ ಅಲ್ಲಿ ಇರುವಂತ ಒಂದು ಚಾಲೆಂಜ್ ಅಂತ ಹೇಳ್ಬೋದು. ಸೊ ನಾನು ಏನ್ ಹೇಳ್ತಾ ಇದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿರುತ್ತೆ. ಟಾಸ್ಕ್ ರೀತಿ ತಗೊಳ್ಳೋಣ ಅಂತ ಗೆಸ್ಟ್ ಗಳ ಒಂದು ಟಾರ್ಗೆಟ್ ಅವರ ಪೇಷನ್ಸ್ ನ ಚೆಕ್ ಮಾಡೋದು. ಸೊ ಪೇಷನ್ಸ್ ನ ಕಳ್ಕೊಳ್ದೆ ಕೊನೆವರೆಗೂ ಅವ್ರು ಹೇಳಿದ್ದೆಲ್ಲ ಮಾಡ್ಕೊಂಡು ಕೊನೆಗೆ ಅವ್ರ ಹತ್ರ ಪಾಯಿಂಟ್ಸ್ ತಗೊಂಡು ಕ್ಯಾಪ್ಟನ್ ಆಗುವಂತದ್ದೇ ಇಲ್ಲಿನ ಒಂದು ಉದ್ದೇಶ ಆಗಿರುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಒಂದ್ ರೀತಿ ಆದ್ರೆ, ಈ ಸ್ಟಾರ್ಟಿಂಗ್ ನೋಡೋದಾದ್ರೆ ಬಿಗ್ ಬಾಸ್ ಮನೆಗೆ 5 ಜನ ಗೆಸ್ಟ್ ಗಳು ಎಂಟರ್ ಆಗ್ತಾರೆ. ಎಂಟರ್ ಆಗಿದ್ಮೇಲೆ ಅವರ ಇಂಟ್ರೊಡಕ್ಷನ್ ಎಲ್ಲ ನಡೆಯುತ್ತೆ. ಅದಾಗಿದ್ಮೇಲೆ ಗಿಲ್ಲಿ ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಟ್ರಿಗರ್ ಮಾಡೋದೇನೆ ಗಿಲ್ಲಿ. ಏನಂದ್ರೆ ಮಂಜಣ್ಣನ್ ಬಗ್ಗೆ ಮಾತಾಡ್ತಾರೆ ಅಂಡ್ ಊಟದ ವಿಷಯದ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಇನ್ನೂ ಗೇಮ್ ಸ್ಟಾರ್ಟೇ ಆಗಿಲ್ಲ, ಅವ್ರ ಗೆಸ್ಟ್ ಗಳು ಇನ್ನೂ ಇಂಟ್ರೊಡಕ್ಷನ್ ಅವಾಗ ತಾನೇ ನಡೀತಾ ಇದೆ. ಅಷ್ಟರಲ್ಲಿ ಗಿಲ್ಲಿ ಅವರು ಅವ್ರನ್ನ ಟ್ರಿಗರ್ ಮಾಡಿ ಒಂದ್ ರೀತಿ ಕಾಮಿಡಿ ಮಾಡೋ ತರ ಮಾಡಿದಾಗ ಇರಿಟೇಟ್ ಯಾರಿಗೆ ಆದ್ರೂ ಹಾಗೆ ಆಗುತ್ತೆ. ಅವ್ರಿಗೆ ಇರಿಟೇಟ್ ಮಾಡಿದಾಗ ಅವರು ಕೂಡ ಪೇಷನ್ಸ್ ನ ಕಳ್ಕೊಂಡು ಇನ್ನಷ್ಟು ಅವ್ರಿಗೆ ಕೆಲಸಗಳು ಒತ್ತಡ ಮಾಡೋದಿರ್ಬೋದು ಅಥವಾ ಮತ್ತೊಂದು ಸರ್ವಿಸ್ ನ ತಗೊಳ್ಳೋದಾಗಿರ್ಬೋದು ಎಕ್ಸ್ಪೆಕ್ಟೇಷನ್ ಮಾಡೇ ಮಾಡ್ತಾರೆ. ಸೊ ಈ ರೀತಿಯಾಗಿ ನಡ್ಕೊಂಡು ಬರ್ತಾ ಇರುವಂತದ್ದು. ಇದನ್ನ ಕೆಲವೊಬ್ರು ಗಿಲ್ಲಿದು ತುಂಬಾನೇ ಅತಿ ಆಯ್ತು ಅಂತ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಗೆಸ್ಟ್ ಗಳದ್ದು ತುಂಬಾ ಅತಿ ಆಯ್ತು ಅಂತ ಅವ್ರ ಬಗ್ಗೆನೂ ಕೂಡ ನೆಗೆಟಿವ್ ಆಗಿ ತಗೋತಾ ಇದ್ದಾರೆ. ಸೊ ಇಲ್ಲಿ ಇರುವಂತದ್ದೇ ಅವರ ಪೇಷನ್ಸ್, ಅವರ ಈಗೋ, ಅವರ ದುರಾಂಕಾರ, ಅಹಂಕಾರ ಏನಿದೆ ಎಲ್ಲಾನು ಕಟ್ಟಿಟ್ಟು ಆಡುವಂತ ಆಟ ಇದಾಗಿರುತ್ತೆ. ಸೊ ಟಾಸ್ಕ್ ರೀತಿ ತಗೊಳ್ಳಿ. ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಅಂತ ಏನ್ ಹೇಳ್ತೀವಿ. ಸೊ ಎರಡು ಕಡೆ ತಪ್ಪಾದಾಗ್ಲೇ ಒಂದು ಇದ್ ಬರೋದು. ಬಟ್ ಏನಂತಂದ್ರೆ ಈ ತರ ಇಲ್ಲ, ಇವರಿಬ್ರು ತುಂಬಾ ಸೈಲೆಂಟ್ ಆಗಿ ಅವರು ಕೂಡ ಹೇಳ್ದಂಗೆ ಕೇಳ್ಕೊಂಡಿದ್ದು, ಇವರು ಕೂಡ ಎಲ್ಲಾನು ಕೇಳ್ತಾರೆ ಅಂತ ಇವ್ರು ಮಾಡ್ಸ್ಕೊಂಡಿದ್ರೆ ಅಲ್ಲಿ ನೋಡೋದಕ್ ಮಜಾ ಇರೋದಿಲ್ಲ. ಮಧ್ಯ ಈ ತರ ಒಂದು ಉಪ್ಪು ಹುಳಿ ಖಾರ ಎಲ್ಲ ಇದ್ರೇನೆ ಹೊರಗಡೆ ಪ್ರೇಕ್ಷಕರಿಗೆ ನೋಡೋದಕ್ಕೆ ಮಜಾ ಸಿಗೋದು ಅಂತ ಹೇಳ್ತೀನಿ. ಸೊ ನಾನೇನಾದ್ರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಇದ್ರಲ್ಲಿ ಯಾರ್ ಪರವಾಗಿನೂ ಮಾತಾಡ್ತಾ ಇಲ್ಲ, ಯಾರ್ ವಿರೋಧವಾಗಿನೂ ಮಾತಾಡ್ತಾ ಇಲ್ಲ. ನನ್ಗನ್ಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಇದೊಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿರೋದ್ರಿಂದ ಅದನ್ನ ಮಾಡ್ಲೇಬೇಕಾಗತ್ತೆ ಪೇಷನ್ಸ್ ಇಂದ. ಸೊ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.